ಚಹಾ, ನಾವು ಟೀ ಅಂತ ಏನು ಕರಿತೀವಲ್ಲ, ಅದು ಮೊದಲು ಹುಟ್ಟಿದ್ದು ಚೀನಾ ದೇಶದಲ್ಲಿ ಸುಮಾರು 5,000 ವರ್ಷಗಳ ಹಿಂದೆ. ಸಾವಿರಾರು ವರ್ಷಗಳ ಹಿಂದೆ ಚೀನಾದ ರಾಜನೊಬ್ಬ ಬಿಸಿನೀರು ಕುಡಿಯುತ್ತಿದ್ದಾಗ ಅಕಸ್ಮಾತಾಗಿ ಕೆಲವು ಎಲೆಗಳು ಆ ನೀರಿನಲ್ಲಿ ಬೀಳ್ತವೆ. ಅವೇ ಚಹಾದ ಎಲೆಗಳು. ಆ ನೀರಿನ ರುಚಿ ಮತ್ತು ಅದರಿಂದ ದೊರೆತ ಚೈತನ್ಯ ರಾಜನಿಗೆ ತುಂಬ ಇಷ್ಟ ಆಗುತ್ತೆ. ಅಲ್ಲಿಂದ ಚಹಾ ಜಗತ್ತಿಗೆ ಪರಿಚಯವಾಯಿತು. ಭಾರತದಲ್ಲಿ ಚಹಾ ಗಿಡಗಳು ಅಸ್ಸಾಂ ಮತ್ತು ಡಾರ್ಜಿಲಿಂಗ್ ಪ್ರದೇಶಗಳಲ್ಲಿ ಸ್ವಾಭಾವಿಕವಾಗಿ ಬೆಳೆದಿದ್ದರೂ ಜನರು ಅದನ್ನು ಪಾನೀಯವಾಗಿ ಬಳಸಲಿಲ್ಲ. 1834ರ ಸುಮಾರಿಗೆ ಅಸ್ಸಾಂನಲ್ಲಿ ಚಹಾ ಗಿಡಗಳನ್ನು ಗುರುತಿಸಲಾಯಿತು. ಬ್ರಿಟಿಷರು ಇದನ್ನು ಬೆಳೆಸಲು ಆರಂಭಿಸಿದರು ಮತ್ತು ಆರಂಭದಲ್ಲಿ ಭಾರತೀಯರಿಗೆ ಚಹಾ ಕುಡಿಯುವ ಅಭ್ಯಾಸ ಇರಲಿಲ್ಲ. ಬ್ರಿಟಿಷರು ರೈಲ್ವೆ ನಿಲ್ದಾಣಗಳಲ್ಲಿ ಜನರಿಗೆ ಹೆಚ್ಚಾಗಿ ಉಚಿತವಾಗಿ ಚಹಾ ನೀಡಕ್ಕೆ ಆರಂಭಿಸಿದರು. ನಂತರ ರೈಲ್ವೆ ನಿಲ್ದಾಣಗಳು ಮತ್ತು ಬೀದಿಗಳಲ್ಲಿ ಚಾಯ್ ಮಾರುವವರನ್ನು ಉತ್ತೇಜಿಸಿದರು. ಕಾರಣ, ಜನರು ಹೆಚ್ಚೆಚ್ಚು ಚಹಾ ಕುಡಿಯೋಕ್ಕೆ ಶುರು ಮಾಡ್ತಾರೆ. ಆಗ ಅದನ್ನು ಕೂಡ ಒಂದು ಬಿಸ್ನೆಸ್ ಆಗಿ ಬೆಳೆಸುವ ಟೆಕ್ನಿಕ್ ಅವರದಾಗಿತ್ತು. ಮುಂದೆ ಮುಂದೆ ಭಾರತೀಯರು ತಮ್ಮದೇ ಶೈಲಿಯಲ್ಲಿ ಚಹಾನ ಮಾಡೋಕ್ಕೆ ಶುರು ಮಾಡಿದ್ರು. ಹಾಲು, ಸಕ್ಕರೆ, ಏಲಕ್ಕಿ, ಶುಂಠಿ, ಲವಂಗ ಇವುಗಳನ್ನು ಬೆರೆಸಿ ಮಸಾಲ ಚಾಯ್ನ ಶುರು ಮಾಡಿದ್ರು. ಅಲ್ಲಿಂದಲೇ ಭಾರತೀಯರ ಚಾಯ್ ವಿಶ್ವ ಪ್ರಸಿದ್ಧವಾಯಿತು. ಅದು ಯಾವ ಮಟ್ಟಕ್ಕೆ ಅಂದರೆ, ಟೀ ಇಲ್ಲದೆ ಭಾರತೀಯ ದಿನ ಆರಂಭನೇ ಆಗೋದಿಲ್ಲ. ರಿಲೇಷನ್ಸ್ ಬರಲಿ, ಫ್ರೆಂಡ್ಸ್ ಬರಲಿ, ಯಾರೇ ಬಂದರೂ ಟೀಯಿಂದನೇ ಆತಿಥ್ಯ ಶುರುವಾಗೋದು. ಇನ್ನು ಆಫೀಸ್ಗಳಲ್ಲಿ ಟೀ ಬ್ರೇಕ್ ಅಂತೂ ಇದ್ದೇ ಇರುತ್ತೆ. ಟೀ ಟೈಮ್ ಟಾಕ್ಸ್ ಅಂತ ಹೇಳಿ ಟಿವಿ ಶೋಗಳನ್ನ ಕೂಡ ನಾವು ನೋಡಿರಬಹುದು. ಹೀಗೆ ಚಹಾ ನಮ್ಮ ಮನೆ ಮಾತಾಯಿತು. ಇಂದು ಭಾರತ ಪ್ರಪಂಚದಲ್ಲೇ ಅತಿ ಹೆಚ್ಚು ಚಹಾ ಉತ್ಪಾದಿಸುವ ದೇಶಗಳಲ್ಲಿ ಒಂದು. ವಿಶೇಷ ಏನಪ್ಪ ಅಂದರೆ, ನಾವು ಉತ್ಪಾದಿಸುವ ಚಹಾದಲ್ಲಿ 70% ನಾವೇ ಕುಡಿತೇವೆ. ಏನೇ ಟೆನ್ಷನ್ ಇರಲಿ, ಎಷ್ಟೇ ಆಯಾಸ ಆಗಿರಲಿ, ದಣಿವಾಗಿರಲಿ, ಮೂಗಿಗೆ ಆ ಸುವಾಸನೆ ಬಡಿತಿದ್ದ ಹಾಗೆ ನಮ್ಮ ಬಾಯಿಂದ ಬರೋ ಮೊದಲನೇ ಮಾತೆ 1 ಕಪ್ ಆಫ್ ಟೀ ಪ್ಲೀಸ್.